ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಮೆರಿಕಾಗೆ ದೊಡ್ಡಣ್ಣ ಅಮೆರಿಕಾಗೇನೆ ಶಾಕ್ ಕೊಟ್ಟ ಭಾರತ. ಈ ಹಿಂದಿನಿಂದ ನಾವು ನೋಡ್ತಾ ಇದ್ದೀವಿ, ಮೋದಿ ಆಡಳಿತದಲ್ಲಿ ಸಚಿವರುಗಳಿಂದ ಹಿಡಿದು ಪ್ರಧಾನಿ ತನಕ ಹೆಜ್ಜೆ ಹೆಜ್ಜೆಗೂ ಹೇಳ್ಕೊಂಡು ಬರ್ತಿರೋದೇನು, ಇದು ಬದಲಾದ ಭಾರತ. ಯಾರೂ ನಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ, ನಮ್ಮ ದೇಶದ ಒಳಗಡೆ ಕೈ ಆಡಿಸೋದಕ್ಕಾಗಲ್ಲ. ತಂಟೆಗೆ ಬಂದರೆ ಯಾರನ್ನೂ ಬಿಡಲ್ಲ. ಅದು ಮಾಲ್ಡೀವ್ಸ್ ಇರಲಿ, ಚೀನಾ ಇರಲಿ, ಪಾಕಿಸ್ತಾನ ಇರಲಿ, ಅಮೆರಿಕ ಇರಲಿ, ದೊಡ್ಡ ಸಣ್ಣ ದೇಶ ಅಂತ ಬರಲ್ಲ, ಪ್ರಭಾವಿಗಳ ಅಥವಾ ದುರ್ಬಲರ ಅಂತ ಬರಲ್ಲ. ನೇಷನ್ ಫಸ್ಟ್ ನುಗ್ಗಿ ಹೊಡಿತೀವಿ. ಭಾರತದಲ್ಲಿ ಕುಕೃತ್ಯ ನಡೆಸಿರುವಂತಹ ಒಬ್ಬ ಭಯೋತ್ಪಾದಕನ ತಲೆ ಹೋದರೆ ಭಾರತದ ವಿಚಾರದಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡುತ್ತೆ. ತಲೆಮರೆಸ್ಕೊಂಡಿರೋ ಪನ್ನು, ಭಯೋತ್ಪಾದಕ ಪನ್ನು, ಅವನ ವಿಚಾರದಲ್ಲಿ ಭಾರತ ವಿರುದ್ಧ ಅಮೆರಿಕ ಯಾವ ರೀತಿ ಕಾನೂನು ಹೋರಾಟನೇ ಶುರು ಮಾಡಿದೆ ಅಂತ ಗೊತ್ತು. ನಮ್ಮ ದೇಶದ ಆಂತರಿಕ ಭದ್ರತೆ ರಕ್ಷಣೆಗೋಸ್ಕರ ನಾವು ಭಯೋತ್ಪಾದಕರನ್ನು ಟಾರ್ಗೆಟ್ ಮಾಡಿದ್ರೂ ತಪ್ಪು ಅಂತ ಹೇಳುವಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು, ಭಾರತದ ಒಳಗಡೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಸರಿ ಇಲ್ಲ ಅನ್ನೋ ರೀತಿ ಟಾರ್ಗೆಟ್ ಮಾಡುವಂಥ ಅಮೆರಿಕದಂಥ ರಾಷ್ಟ್ರಗಳಿಗೆ ಕೊಟ್ಟಿರುವ ಸಂದೇಶ ಈ ಸಲ ಹೇಗಿದೆ ನೋಡಿ. ಈಗ ಪ್ಯಾಲೆಸ್ತೇನ್ ಇಸ್ರೇಲ್ನ ನಡುವಿನ ತೀವ್ರ ಸ್ವರೂಪ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ನೋಡ್ತಾ ಇದ್ವಿ ಇರಾನ್ನ ದಾಳಿ ಬೆಳವಣಿಗೆಗಳನ್ನು. ಈ ಹೊತ್ತಲ್ಲಿ ಅಮೆರಿಕದಲ್ಲಿ ನಡೆದಿರೋ ಒಂದು ಬೆಳವಣಿಗೆ, ಪ್ಯಾಲೆಸ್ತೇನ್ ಪರ ಸಪೋರ್ಟ್ ಮಾಡಿಕೊಂಡು ಪ್ರತಿಭಟನೆ ಮಾಡಿದಂಥ ಒಂದು ಗುಂಪು, ಅವ್ರ ಮೇಲೆ ಆ್ಯಕ್ಷನ್ ಆಗಿರೋದು. ಇದ್ರ ವಿರುದ್ಧ ಗುಡುಗಿದೆ ಭಾರತ. ಈಗ ಇಸ್ರೇಲ್ ಬೆನ್ನಿಗೆ ಹೆಜ್ಜೆ ಹೆಜ್ಜೆಗೂ ಅಮೆರಿಕ ನಿಂತ್ಕೊಂಡು ಬಂದಿರೋದು ಗೊತ್ತು. ಅವ್ರಿಗೆ ಮದ್ದು ಗುಂಡು ಅಥವಾ ಯುದ್ಧದ ಹಾನಿಗೆ ಪರಿಹಾರ ಕೊಟ್ಟಿರೋದ್ರಿಂದ ಹಿಡಿದು ಪ್ಯಾಲೆಸ್ತೇನ್ ವಿರುದ್ಧ, ಹಮಾಸ್ ವಿರುದ್ಧದ ಸಮರಕ್ಕೆ ಸಂಪೂರ್ಣ ಬಲವಾಗಿ ನಿಂತಿರೋದೇ ಅಮೆರಿಕ. ಶಸ್ತ್ರಾಸ್ತ್ರಗಳಿಂದ ಹಿಡಿದು ಎಲ್ಲ ನೈತಿಕ ಬಲವನ್ನು ತುಂಬಿಕೊಂಡು ಬಂದಿರೋದು ಅಮೆರಿಕ. ಹಾಗಾಗಿ ಪ್ಯಾಲೆಸ್ತೇನ್ನಲ್ಲಿ ಏನೇ ಮಾರಣ ಹೋಮ ಆಗಲಿ, ಹ್ಯೂಮನ್ ರೈಟ್ ವೈಲೇಷನ್ ಆಗಲಿ ಅಮೆರಿಕ ಪ್ರಶ್ನೆ ಮಾಡಲ್ಲ. ಇಸ್ರೇಲ್ ಟಚ್ ಮಾಡಿದ್ರೆ ಸುಮ್ಮನಿರಲ್ಲ, ಆ ಥರ. ಬಟ್ ಭಾರತ ಅಮೆರಿಕಕ್ಕೆ ಜಾಡಿಸಿರೋದೇ ಇಲ್ಲಿ. ಏನು ನಡೀತಾ ಇದೆ ಅಮೆರಿಕದಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ನಾವು, ಹುಷಾರಾಗಿರಿ ಅನ್ನೋ ರೀತಿಯ ಸಂದೇಶ ಇದು. ನಿಮ್ಮಲ್ಲಿ ಆಂತರಿಕವಾಗಿ ಪ್ರಜಾಪ್ರಭುತ್ವ, ವೈಯಕ್ತಿಕ ಸ್ವಾತಂತ್ರ್ಯನೂ ಕೂಡ ಇಲ್ಲದಂಥ ಪರಿಸ್ಥಿತಿ ಬರ್ತಾ ಇದೆ. ನಿಮ್ಮದನ್ನು ನೀವು ಮೊದಲು ಸರಿ ಮಾಡಿಕೊಳ್ಳಿ, ಆಮೇಲೆ ಬೇರೆಯವರ ದೇಶದ ವಿಚಾರಗಳಿಗೆ ತಲೆ ಹಾಕೋದಕ್ಕೆ ಬನ್ನಿ ಅನ್ನೋ ಸಂದೇಶವನ್ನು ಕೊಟ್ಟು ಅಮೆರಿಕದಲ್ಲಿ ಏನೂ ಸರಿ ಇಲ್ಲ ಅನ್ನುವಂಥ ಮಾತನ್ನು ತೆಗೆದಿರೋದು. ಸದಾ ಇಂಥದ್ದನ್ನೆಲ್ಲ ಅಮೆರಿಕ ಮಾಡೋದು ನೋಡ್ತೀವಿ. ಆ ದೇಶದಲ್ಲಿ ಇದು ಸರಿ ಇಲ್ಲ, ಬಾಂಗ್ಲಾದಲ್ಲಿ ಎಲೆಕ್ಷನ್ ಸರಿಯಾಗಿ ನಡೀತಿಲ್ಲ, ಭಾರತದಲ್ಲಿ ಇನ್ನೇನೂ ಆಗ್ತಿಲ್ಲ, ಇಂಥ ಪ್ರಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದಕ್ಕೇನೆ ಅಂತಲೇ ವಿದೇಶದಲ್ಲಿ ಕೂತಿರುವಂಥ ಟೀಮ್ಗಳ ಕೆಲಸ ಮಾಡಿ ಟೂಲ್ ಕಿಟ್ ಕೆಲಸಗಳೆಲ್ಲ ಗೊತ್ತು ನಮಗೆ. ಈ ಎಲೆಕ್ಷನ್ ಟೈಮಲ್ಲೂ ಅದು ಸದ್ದು ಮಾಡ್ತಾ ಇದೆ. ಆದರೆ ಈ ಸಲ ಭಾರತ ಅಮೆರಿಕ ವಿರುದ್ಧ ಮಾತಾಡ್ತಿದೆ. ನೋಡ್ತಾ ಇದ್ದೀವಿ ನಾವು, ಗಮನಿಸ್ತಾ ಇದ್ದೀವಿ ನಿಮ್ಮ ದೇಶದ ಬೆಳವಣಿಗೆಯನ್ನು. ಸರಿ ಇಲ್ಲ ನೀವು ನಡ್ಕೊಳ್ತಿರೋ ರೀತಿ ಅಂತ ಎಚ್ಚರಿಕೆ ಕೊಡುವ ಮೂಲಕ ನಿಜಕ್ಕೂ ಭಾರತ ಇವತ್ತು ಸೂಪರ್ ಪವರ್. ಅಮೆರಿಕಾಗೆ ಎಚ್ಚರಿಕೆ ಕೊಡುವಂಥ ಜಾಗದಲ್ಲಿ ನಾವಿದ್ದೀವಿ. ನಮ್ಮನ್ನು ಕಡೆಗಣಿಸೋದು ಅಥವಾ ನಮ್ಮ ಒಳಗಡೆ ಕೈ ಆಡಿಸೋದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಮೊದಲು ನಿಮ್ಮದು ನೀವು ನೋಡ್ಕೊಳ್ಳಿ, ನಮಗೂ ಬೇಕಾದಷ್ಟು ತಾಕತ್ತಿದೆ ಅನ್ನುವ ಸಂದೇಶವನ್ನು ಕೊಟ್ಟ ಹಾಗಾಗಿದೆ. ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಯಿಂದ ಹಿಡಿದು ಜೈಶಂಕರ್ ಅವರ ತನಕ ಅಮೆರಿಕದ ವಿರುದ್ಧ ಗುಡುಗಿರೋದು ಈಗ ಅತ್ಯಂತ ಮಹತ್ವದ ಬೆಳವಣಿಗೆ. ಒಂದು ಕಡೆ ನುಗ್ಗಿ ಹೊಡಿತಾ ಇರುವಂಥ ವಿಚಾರ, ದಿ ಗಾರ್ಡಿಯನ್ ಬ್ರಿಟನ್ ಪ್ರತಿಷ್ಠಿತ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳ್ತು, ಭಾರತದ ಅಧಿಕಾರಿಗಳೇ ಬೇರೆ ಬೇರೆ ದೇಶಗಳಲ್ಲಿ ತನಗೆ ಬೇಕಾಗಿರೋ ಭಯೋತ್ಪಾದಕರ ತಲೆ ತೆಗೆದಿರೋದು ಅದಕ್ಕೆ ಸಾಕ್ಷಿ ಇದೆ ಅಂತ ತನಿಖಾ ವರದಿ ಡಾಕ್ಯುಮೆಂಟ್ಸ್ ಸಹಿತ ಪ್ರಸಾರ ಮಾಡಿದ್ದು. ಅದಾದ ಮೇಲೆ ಅದಕ್ಕೆ ಪೂರಕವಾಗಿ ಇಲ್ಲಿ ಸ್ಟೇಟ್ಮೆಂಟ್ಗಳು ಕೂಡ ಬಂದವು. ಅಧಿಕೃತವಾಗಿ ಒಪ್ಕೊಳ್ದೇ ಇದ್ರೂ ಪರೋಕ್ಷವಾಗಿ ಒಪ್ಪಿಕೊಂಡಂಗೆ ಕಾಣಿಸ್ತು. ಸೊ ಅಮೆರಿಕ, ಕೆನಡಾ ಕಿರಿಕ್ ತೆಗೆದರೂ ಕೂಡ ಪಾಕಿಸ್ತಾನದಲ್ಲಿ ನಡೀತಾ ಇದೆ, ಅಲ್ಲಿ ಮಾರಣ ಹೋಮ ಮುಂದುವರಿತಾ ಇದೆ. ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕ ಮುಂದುವರಿತಾನೆ ಇದೆ. ಪಾಕಿಸ್ತಾನದಲ್ಲಿ ಒಟ್ಟು 25 ತಲೆ ಬಿದ್ದಿದೆ. ಭಾರತಕ್ಕೆ ಬೇಕಾಗಿರೋರು ಯಾರು ಮಾಡಿರೋದು ಗೊತ್ತಿಲ್ಲ. ಸೊ ಆರೋಪದ ಪ್ರಕಾರ ಹೊತ್ತು ಭಾರತನೇ ಮಾಡಿರೋದು. ನುಗ್ಗಿ ಹೊಡಿತೀವಿ ಅನ್ನೋ ಮಾತನ್ನು ರಕ್ಷಣಾ ಸಚಿವರಿಂದ ಹಿಡಿದು ಜೈಶಂಕರ್ ಅವ್ರ ತನಕ ಆಡಿದ್ದಾಗಿದೆ. ಅವ್ರಿಗೆ ನಿಯಮ ಇಲ್ಲ ಅಂದಮೇಲೆ ನಾವು ಯಾಕೆ ರೂಲ್ಸ್ ಫಾಲೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ, ಇಂಥವ್ರನ್ನೆಲ್ಲ ಹೊಸ್ಕ ಹಾಕ್ತೀವಿ ಅಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪರೋಕ್ಷವಾಗಿ ಒಪ್ಪಿಕೊಂಡಂಗೂ ಕಾಣಿಸ್ತಾ ಇದೆ. ಹೌದು, ಇದನ್ನು ನಾವೇ ಮಾಡಿದ್ದು ಅಂತ. ಈ ಹೊತ್ತಲ್ಲಿ ಭಯೋತ್ಪಾದಕರನ್ನು ಹೊಡೆದು ಹಾಕೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದೊಡ್ಡಣ್ಣನೇ ಇರಲಿ ಸಣ್ಣಣ್ಣನೇ ಇರಲಿ ಯಾರು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಸ್ತಕ್ಷೇಪ ನಡೆಯಲ್ಲ. POKಗೆ ಬಂದು ಸಮಸ್ಯೆ ಇರೋ ಜಾಗದಲ್ಲಿ ಬಂದು ಏನೋ ವೀಕ್ಷಣೆ ಮಾಡ್ಕೊಂಡು ಹೋಗೋದು, ಮಗದೊಂದು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋದು, ಅಂಥ ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ಭಾರತಕ್ಕೆ ಸಮಸ್ಯೆ ಮಾಡುವಂಥ ಬೆಳವಣಿಗೆಗಳು ಅಮೆರಿಕ ಕಡೆಯಿಂದ ಬೇಕಾದಷ್ಟು ಆಗಿವೆ. ಆಪ್ತ ಮಿತ್ರ ಅಂತ ಬಣ್ಣಿಸಿ ಬೆನ್ನಿಗೆ ಚೂರಿ ಹಾಕುವಂಥ ಬುದ್ಧಿ ಎಲ್ರಿಗೂ ಗೊತ್ತಿರೋದೆ.
ಸೊ ಅಮೆರಿಕಾಗೆ ತಿರುಗಿಸಿಕೊಟ್ಟಿರುವ ರೀತಿ ಈಗ ಜಗತ್ತು ಹುಬ್ಬೇರಿಸಿ ಭಾರತವನ್ನು ನೋಡುವಂತೆ ಮಾಡ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.